ಸ್ವಪ್ನ ಸ್ವರ್ಗದಲ್ಲಿದ್ದು ಎಚ್ಚರಗೊಂಡು ಮತ್ತದನ್ನೇ ಎದ್ದೆದ್ದು ಹುಡುಕಾಡಿದಂತೆ ಆ ರಾಮರಾಜ್ಯದ ಪ್ರಜೆಗಳು ತಮ್ಮರಸನನ್ನು ಕಾಣದೆ ಒಂದೇ ಸವನೆ ಅರಸತೊಡಗಿದರು. ಮುಳುಗಿದ್ದವರು ಎದ್ದು ನೋಡಿದರು, ಎದ್ದವರು ಮುಳುಗಿಯೂ ನೋಡಿದರು. ನೋಡಿದವರು ನೋಡಿ ನೋಡಿ ಕಾಣದೆ ಗೋಳಾಡಿದರೆ, ಮತ್ತುಳಿದವರು ಅವರನ್ನು ನೋಡಿಯೇ ಬೊಬ್ಬಿಟ್ಟರು. ಕಣ್ಣನ್ನೇ ಕಳೆದುಕೊಂಡವರು ಮತ್ತೆ ಬೆಳಕನ್ನರಸುವಂತೆ ಯಾರು ಎಷ್ಟೆಷ್ಟು ಅರಸಿದರೂ ಅರಸಿ ಪರಿತಪಿಸಿ ಮರಳುವಂತಾಯಿತು ಅಷ್ಟೇ. ಅದೇ ನೆಲ, ನೀರು, ಗಾಳಿ, ಬಿಸಿಲುಗಳು ಮೈಯನ್ನುರಿಸತೊಡಗಲು ಅಂತೆಯೇ ಅತ್ತತ್ತು ಕಣ್ಣೀರು ಬತ್ತಿ ಮೂಗು ಬಾತಿತ್ತು, ಗಂಟಲೊಣಗಿತ್ತು, ಕೈಕಾಲು ಬಳಲಿತ್ತು, ಮನಸ್ಸು ಶೂನ್ಯವೇ ಆಗಿತ್ತು. ಸುಸಜ್ಜಿತವಾಗಿದ್ದ ನಾವೆಯನ್ನು ನೋಡಿ ಅನೇಕರು ಇನ್ನು ನಾವೇ ಎಂದುಕೊಂಡರು. ಅದು ನನ್ನಂತೆಯೇ ನೀವು ಕೂಡ ಎನ್ನುವಂತೆ ಬರಿದಾಗಿಯೇ ಇತ್ತು. ಇನ್ನು ಯಾವುದು ಯಾಕೆ ಎಂದು ನೊಂದ ಮಂದಿಯೆಲ್ಲವೂ ಅಯೋಧ್ಯೆಯತ್ತ ಕಾಲೆಳೆಯತೊಡಗಿದರೆ, ಇತ್ತ ಇನ್ನೂ ಯಾಕೆ ಎಂದು ಹನುಮಂತನು ಕುಳಿತಲ್ಲಿಯೇ ಕುಣಿಯತೊಡಗಿದ್ದನು. ಮತ್ತೆ ಶ್ರೀರಾಮನನ್ನು ಕಾಣದೆ ಯಾರು ಎಷ್ಟು ನೊಂದಿದ್ದರೇನು? ಆ ಎಲ್ಲವನ್ನು ಪೂರ್ಣವಾಗಿ ಕಂಡು ಧನ್ಯನಾದವನು ಅವನೇ ಆ ಮುಖ್ಯ ಪ್ರಾಣನು. ದೂರದಲ್ಲಿ ನಿಂತು ಬೇರೆಯೇ ಆಗಿ ತನ್ನ ಸ್ವಾಮಿಯನ್ನು ತದೇಕ ಚಿತ್ತದಿಂದ ತನ್ಮಯನಾಗಿ ದೃಷ್ಟಿಸುತ್ತಿದ್ದ ಹನುಮಂತನು ತನ್ನ ಶುದ್ಧ ಸ್ವಭಾವದ ಭಾವದ್ಯೋತಕವಾಗಿ ಆ ದಿವ್ಯ ಸುಂದರ ದೃಶ್ಯವನ್ನು ಕಾಣುತ್ತಿದ್ದನು. ತನ್ನೆಡಬಲದ ಕೈಗಳಲ್ಲಿ ತನ್ನ ತಮ್ಮಂದಿರನ್ನು ಹಿಡಿದಾಧರಿಸಿಕೊಂಡೇ ಕೊನೆಯ ಬಾರಿ ಶ್ರೀರಾಮಚಂದ್ರನು ಆ ಪುಣ್ಯಜಲ ಗರ್ಭದಲ್ಲಿ ಪೂರ್ಣವಾಗಿ ಇಳಿದಾಗ ಆ ನದಿಯ ಸಲಿಲಾಂತರಾಳದಿಂದಲೇ ಪುಟಿದೆದ್ದ ಪೇನಮಯ ಮೌಕ್ತಿಕ ಶಕ್ತಿಯ ತೂಗೈಯಾಲೆಯ ಮೇಲೆ ಸೀತಾ ಲಕ್ಷ್ಮಣ ಸಹಿತನಾದ ಶ್ರೀರಾಮಚಂದ್ರನು ಭರತ ಶತ್ರುಘ್ನರೊಂದಿಗೆ ಲೌಕಿಕವಾಗಿದ್ದ ತನ್ನ ದಿವ್ಯ ಪಂಚಾಯತನವನ್ನೇ ಮಿಂಚಿನಂತೊಮ್ಮೆ ಕಂಗೊಳಿಸಿ ಮತ್ತಲ್ಲೇ ದಿವ್ಯ ಸುಂದರಕಾಂತಿಯ ಜ್ಯೋತಿರ್ದೇಹರತನಾಗಿ ರಂಜಿಸಿದನು. ಅದೇ ಹೊತ್ತಿಗೆ ಸರಿಯಾಗಿ ದಿವ್ಯ ಮಂದಾರ ಮಾಲಾಲಂಕೃತವಾದ ಮೇಘರಥವೊಂದು ಗಗನಾಂಗಣದ ಅಂಚಿನಲ್ಲಿ ಮುಗಿಲೊಡೆದು ಮೂಡುವ ಮಿಂಚಿನಂತೆ ಮೇಲೇರಿ ತೇಲಿ ಬೆಳಗಿತು. ಮಿಂಚು ಮಿಂಚನ್ನೊಂದಿ ಮಿಂಚೆಯಾಗಿ ರಂಜಿಸುವಂತೆ ಶ್ರೀರಾಮನ ಜ್ಯೋತಿರ್ದೇಹವದು ಆ ಪರಮಧಾಮದ ದಿವ್ಯ ತೇಜದೊಂದಿಗೆ ಸಮಾಹಿತವಾಗಿ ಅಮಿತಾನಂದಕಾರಕವಾದ ಸುಪ್ರಕಾಶವನ್ನು ಚೆಲ್ಲಿತ್ತು. ಅಲ್ಲೇ ಆ ಸುರಪುಷ್ಪಕದ ಮಧ್ಯೆ ಆ ದಿವ್ಯ ತೇಜೋರಾಶಿಯೇ ಶುಭ್ರಭಾವಲಿಯಾಗಿ ರಂಜಿಸುತ್ತಿರಲು ನಾನಾ ಕುಸುಮ ಸುರತ್ನ ವಿಭೂಷಿತವಾದ ಅನಂತಾಸನದ ಮೇಲೆ ಚತುರ್ಭುಜಾಂಕಿತ ಕೌಸ್ತುಭ ಶ್ರೀ ವಿರಾಜಿತನಾಗಿ ಶಂಖ ಚಕ್ರ ಗದಾ ಪದ್ಮಧರನಾಗಿ ಹೊಳೆವ ಮಣಿಮುಕುಟ ಹಾರ ಕೇಯೂರ ಒಡ್ಯಾಣ ಪೀತಾಂಬರಗಳಿಂದ ಅಲಂಕೃತನಾಗಿ ರಾರಾಜಿಸುವ ಸಾಕ್ಷಾತ್ ಸರ್ವ ಸನ್ಮಂಗಲ ಶ್ರೀಮೂರ್ತಿಯ ಸುಸ್ವರೂಪವನ್ನು ಕಂಡು ಪುಳಕಜಲ ಪೂರ್ಣಾಭಿಷೇಚನದಿಂದ ಮೈಯೆಲ್ಲ ನೆನೆದು ಮರ್ತ್ಯವನ್ನೇ ಮರೆತ ಹನುಮಂತನು ಕೃತಾಂಜಲಿಯಾಗಿ ನಿಂತಿದ್ದನು. ಗಗನ ತನುತೇಜವೇ ಮೈಯೆತ್ತಿ ಉದಯಾಸ್ತ ಪೂರ್ಣಾರುಣ ರಾಗರಂಜಿತವಾದ ಆದರೋಷ್ಟಗಳನ್ನು ನಸು ತೆರೆದು ಧರ್ಮೋದ್ಧಾರದ ದಸದ ಸಾಲ್ಗೊಂಡ ಬಿತ್ತುಗಳಂತೆ ಶುದ್ಧ ಸ್ಫಟಿಕ ಸಂಕಾಶವಾಗಿ ಒಪ್ಪುವ ರತನ ಪಂಕ್ತಿಯ ಕಾಂತಿಯನ್ನು ಸೂಸಿ ಆ ನಿತ್ಯ ತೃಪ್ತಿಯ ಕಿರುನಗೆಯ ಪೂರ್ಣೇಂದು ಹಾಸವನ್ನು ಬೀರಿ ಉದಯ ರವಿರಶ್ಮಿಯಂತೊಪ್ಪಿ ಬೆಳಗುವ ರತ್ನದೀಪ್ತಿಯ ತಂಗದಿರ ದಿವ್ಯ ತೇಜವನ್ನಟ್ಟಿ ಆ ಮಹತ್ವಪೂರ್ಣ ದರ್ಶನದ ಭಾಗ್ಯವನ್ನೊಲಿದು ಕರುಣಿಸುತ್ತಿದ್ದಂತೆಯೇ ಮಾರುತಿಯು ತಾನರಿಯದೆ ತನ್ಮಯನಾಗಿ ತನ್ನನ್ನಲ್ಲಿಯೇ ನೋಡುತ್ತಾ ತತ್ಸಹಿತವಾದ ಸರ್ವವು ಮತ್ತೆಲ್ಲಿಗೋ ತೇಲಿ ಸಾಗುತ್ತಿರಲು ಅದೆಲ್ಲವನ್ನೂ ತನ್ನಲ್ಲಿ ತಾನು ಕಾಣುತ್ತಿದ್ದಂತೆ ಆ ಯೋಗ ಬ್ರಹ್ಮರತನಾಗಿ ನಲಿದು ನರ್ತಿಸುತ್ತಿದ್ದನು. ಅಂತೆಯೇ ಅವ್ಯಕ್ತವದು ವ್ಯಕ್ತವಾಗಿ ಕಣ್ಮರೆಗೊಂಡು ಕಾಣದಾಗಲು ಹನುಮಂತನು ತನ್ನೆದೆಯ ತಾವರೆಯ ಗುಂಡಿಯಲ್ಲಿ ಆ ಭಾವಸಿದ್ಧಿಯ ಪ್ರತಿಮೂರ್ತಿಯನ್ನೊಲಿದು ಸುಪ್ರತಿಷ್ಠಿಸಿ ತನ್ನನ್ನೇ ತಾನಲ್ಲಿ ಸಮರ್ಪಿಸಿಕೊಂಡು ಧನ್ಯನಾದನು. ಕೆಲವು ದಿನಗಳ ಮೇಲೆ ಹನುಮಂತನಿಂದ ಸಕಲ ವೃತ್ತಾಂತವನ್ನು ತಿಳಿದ ವಾಲ್ಮೀಕಿಯರು ತಮ್ಮ ಕಾವ್ಯದ ಕೊನೆಯ ಮಂಗಳವನ್ನು ಹಾಡಿ ಕೃತಕೃತ್ಯರಾದರು. ಕಾಲ ಕಾಲಕ್ಕೆ ಸರಿಯಾದ ಮಳೆ ಬಿದ್ದು ಹುಲುಸಾದ ಬೆಳೆ ಬೆಳೆದು ದೇಶದ ಕ್ಷೋಭೆಯು ಸಜ್ಜನರ ಭಯವು ನಿವಾರಣೆಯಾಗುವಂತೆ ಸರ್ವೋತ್ತಮನಾದ ಸುವ್ಯವಸ್ಥೆಯ ಮೂಲಕ ಲೋಕವನ್ನೇ ಹರಕೆಯಾಗಿ ಹಾರೈಸಿ
ಆ ಮಹಾತ್ಮರಿತ್ತ ಸದುಪದೇಶ ರೂಪವಾದ ಸತ್ಕಾವ್ಯ ಸೂಕ್ತಿಗಳನ್ನು ಅಡಿಗಡಿಗೆ ಬರೆಯಿಸಿಯೋ, ಓದಿಸಿಯೋ, ಕೇಳಿಸಿಯೋ, ಅಂತೆಯೇ ಒಬ್ಬರಿನ್ನೊಬ್ಬರನ್ನು ನಡೆಯಿಸಿಕೊಂಡಾಗ ಖಂಡಿತವಾಗಿಯೂ ಆ ರಾಮರಾಜ್ಯದ ಸವಿನೆನಪಿನ ಪೂರ್ಣಾನುಭವವು ಪ್ರಾಪ್ತಿಸಬಲ್ಲದು. ಅಂತೆಯೇ ಯಾವುದು ಮರ್ತ್ಯರಿಗೆ ನಿತ್ಯ ರಾಮರಾಜ್ಯದ ಅರ್ಹತೆಯ ಯೋಗಭಾಗ್ಯವನ್ನು, ಅಮೃತತ್ವದ ಪೂರ್ಣ ಸಿದ್ಧಿಯನ್ನು ದರ್ಶನಾತ್ಮಕವಾಗಿ ಒಲಿದಿತ್ತು ಕರುಣಿಸಬಲ್ಲದೋ ಅದೇ ಆದ ಮಾನವ ಮಹಾಧರ್ಮದ ಆತ್ಮಶ್ರೀ ಎನ್ನಿಸಿರುವ ಶ್ರೀರಾಮಚರಿತಾಮೃತಂ. ವಿ ಎನ್ ಭಾಗವತ್, ಬರಬಳ್ಳಿ.